ಹೆಚ್ಚು ಕಮ್ಮಿ ಮಧ್ಯರಾತ್ರಿ ನಾವು ಏನು ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ, ಇದೆಲ್ಲ ತಿಳ್ಕೊಬೇಕಾ ನಿಮಗೆ? ಹೇಳ್ತೀನಿ ಕೇಳಿ. ನಾವು ಇವಾಗ ಉಡುಪಿಗೆ ಬಂದು ತಲುಪಿದ್ದೀವಿ. 12 ಗಂಟೆ ಆಗಿತ್ತು. ಬಂದು ಊಟ ಎಲ್ಲ ಮಾಡಿ ರೂಮ್ ಹುಡುಕಿ ಎಲ್ಲ ಆಯಿತು, ಕೆಲಸ ಮುಗೀತು. ಆದರೆ ರೂಮ್ ಸಿಗಲಿಲ್ಲ. ರೂಮ್ ಸಿಗದಿದ್ದರ ಬೇಜಾರಲ್ಲಿ ರಾತ್ರಿ 2 ಗಂಟೆಯಲ್ಲಿ ಮಾಡೋಕ್ಕೆ ಕೆಲಸ ಇಲ್ದಿರ ಒಂದು ಹಂಗೆ ಸುಮ್ಮನೆ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾಯಿದ್ವಿ. ರೀಲ್ಸ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಟ್ರಿಗರ್ ಮಂಜು ಫಾಲೋ ಮಾಡಿ, ಅಲ್ಲಿದೆ ಫುಲ್ಲು. ಇದು ಹಂಗೆ ಸುಮ್ಮನೆ ಹಾಕಿದ್ದೀವಿ ಅಷ್ಟೇ, ಏನು ಮಾಡಿದ್ದೀವಿ ಅಂತ, ಏನು ಮಾಡಿ ದಬಾಕಿದ್ದೀವಿ ಅಂತ ಇಲ್ಲಿ ದಬಾಕಿರೋದನ್ನ ನಿಮಗೆ ಸ್ವಲ್ಪ ಸಿಂಪಲಾಗಿ ಹಾಕಿದ್ದೀವಿ. ಇದು ನಮ್ಮ ಉಡುಪಿಗೆ ಎಂಟ್ರಿ ಕೊಟ್ಟ ತಕ್ಷಣ ಆಗಿರುವಂತಹ ಫಜೀತಿ. ಈ ಫಜೀತಿನ ನೋಡಿ ಅಳಬೇಕು ನಗಬೇಕು ಒಂದು ಗೊತ್ತಾಗ್ದಿರಾ, ಹೆಂಗಾದರೂ ಆಗೋಗ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡಿಬಿಟ್ಟು 4 ಗಂಟೆಗೆ ನಾವು ನಮ್ಮ ಟಿ ಗಾಡೀಲಿ ಮಲಗಿದ್ವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಹೊಸ ವ್ಲಾಗಲ್ಲಿ ನಾವು ನಿಮಗೆ ತೋರ್ಸಕ್ಕೆ ಬಂದಿರೋದು ಉಡುಪಿಯ ಕಂಡೀರ. ಉಡುಪಿಗೆ ಬಂದಿದ್ದೀವಿ. ಶ್ರೀಕೃಷ್ಣ ಪರಮಾತ್ಮನ ದಯೆ ನಮ್ಮ ಮೇಲೂ ಇರಲಿ, ನಮ್ಮಂತಹ ಸಿಂಗಲ್ಸ್ಗಳಿಗೆ ಮೋಕ್ಷ ದೊರಕಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿಲ್ಲ, ಸುಮ್ಮನೆ ನೋಡ್ಕೊಳ್ಳೋಣ ಅಂತ ಬಂದಿರೋದು. ಶ್ರೀಕೃಷ್ಣನ ಪರಮಾತ್ಮನ ದರ್ಶನ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡ್ತಾ ಇದ್ದೀರಾ ವೆಹಿಕಲ್ಸ್ ಎಷ್ಟೊಂದಿದೆ ಅಂತ. ನಾವು ಇದು ಹೋಗಿದ್ದು ಸಂದರ್ಭ ಬಂದ್ಬಿಟ್ಟು ದಸರಾ ಆಗಿರೋದ್ರಿಂದ ದಸರಾ ಸಂದರ್ಭದಲ್ಲಿ ಹೋಗಿದ್ವಿ. ಹೆವಿ ಜನ ಇದ್ದರು. ಯಾಕೆ ಅಂತಂದರೆ ಕಂಟಿನ್ಯೂಸ್ ಎಲ್ಲರಿಗೂ 3 days ಲೀವ್ ಇರೋದ್ರಿಂದ ಎಲ್ಲರೂ ರಜಾ ಹಾಕಿ ಟ್ರಿಪ್ ಹೊಡಿತಾಯಿದ್ರು, ನಾವು ಕೂಡ ಹೊಡಿತಾಯಿದ್ವಿ. ಅದೇ ಗ್ಯಾಪಲ್ಲಿ ನಾವು ಈ ಪರಿಸ್ಥಿತಿನ ಎದುರಿಸ್ಬೇಕಾಗಿ ಬಂತು. ಇವಾಗ ಸದ್ಯಕ್ಕೆ ನಾವು ಬೆಳಗ್ಗೆ ಎಲ್ಲರೂ ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಮ ಸ್ನೇಹಿತರೊಡನೆ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ, ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತರು ಎಂಟ್ರೆನ್ಸಿಂದ ಬಂದು ಒಂದು ಫೋಟೋ ಗಿಟ ತಕ್ಕೊಂಡು ಎಲ್ಲರಂಗೆ ನಾವು ನಮ್ಮ ಪಾಡಿಗೆ ನಾವು ಒಳಗೆ ಹೋದ್ವಿ. ಸ್ವಲ್ಪ ಕನ್ಫ್ಯೂಷನ್ ಆಯಿತು. ತುಂಬ ವರ್ಷಗಳ ನಂತರ ನಾನು ಈ ಉಡುಪಿಗೆ ಬಂದಿದ್ದು. ಅದರಲ್ಲೂ ಇದು ಬಂದ್ಬಿಟ್ಟು ಇದನ್ನೇ ನೋಡ್ಬಿಟ್ಟು ಇದೇ ದೇವಸ್ಥಾನ ಅಂದ್ಕೊಂಡ್ವಿ. ಇದು ದೇವಸ್ಥಾನ ಅಲ್ಲ, ಇದು ಸಾರ್ವಜನಿಕ ಅಲ್ಲ, ಮಠದ್ದೇ ರೂಮ್ಗಳಿರುತ್ತಲ್ಲ ಅದು. ಸೊ ಅಲ್ಲಿಂದ ಬಳಸ್ಕೊಂಡು ಆ ಕಡೆನೂ ಬರಬೇಕು. ಸೊ ಹಂಗಾಗಿ ನಾವು ಕೂಡ ಇದಕ್ಕೆ ಬಳಸ್ಕೊಂಡು ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಹಿಂಗೆ ಕಾಲು ಹಾಕೊಂಡು ಹಂಗೆ ಹೊರಟ ಮೇಲೆ ಏನಾಗುತ್ತೆ, ಇಲ್ಲೇನೋ ಬೋರ್ಡ್ ಹಾಕಿದ್ರು, ಏನೋ ಲಡ್ಡುಸ್ತವ ಅದು ಇದು ಅಂತ. ಇದನ್ನೆಲ್ಲ ನೋಡ್ಕೊಂಡು ನಾವು ಈ ಲಡ್ಡುಸ್ತವಕ್ಕೆ ಇರಲಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂಡು ನಮ್ಮ ಬಡ್ಡಿಗಳ ಜೊತೆ ಎಂಜಾಯ್ ಮಾಡ್ಕೊಂಡು ಉಡುಪಿನ ಮಜಾ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ದೇವಸ್ಥಾನದ ಒಳಗಡೆ ಇಲ್ಲೆಲ್ಲ ಹೋಗೇ ಇರಲಿಲ್ಲ ನಾನು ಫಸ್ಟ್ ಟೈಮ್ ಬಂದಾಗ ಹಂಗೆ ದೇವಸ್ಥಾನದ ಒಳಗಡೆ ಹೋಗಿ ಸುಮ್ಮನೆ ಹಿಂಗೆ ಮಾಡ್ಬಿಟ್ವಿ. ಸ್ನೇಹಿತರೆ, ಇದು ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ. ಸೊ ದೇವಸ್ಥಾನದ ಒಳಗಡೆ ಅಲ್ಲ, ಇದು ಎಂಟ್ರೆನ್ಸ್ ಇನ್ನೂ ಇದು. ದೇವಸ್ಥಾನದ ಒಳಗಡೆ ನಾವು ಹೋಗಿಲ್ಲ. ನಾವು ಚಿಕ್ಕಾಬಟ್ಟೆ ದೊಡ್ಡ ಲೈನು ಬೇರೆ ನಿಂತ್ಬಿಟ್ಟಿತ್ತು. ಆ ಗ್ಯಾಪಲ್ಲಿ ಒಂದು ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡೆ ನಿಮಗೆ ತೋರಿಸೋಣ, ಹೆಂಗೆ ಕಾಣುತ್ತೆ ಏನು ಎತ್ತಾ ಅಂತ ತೋರಿಸೋಣ ಅಂತ. ಇದು ನೋಡ್ತಾ ಇದ್ದೀರಲ್ಲ ಲೈನು, ನಾವು ಬೆಳಗ್ಗೆ ಆಲ್ಮೋಸ್ಟ್ 7 ಗಂಟೆಗೆ ಬಂದು ನಿಂತ್ಕೊಂಡ್ವಿ ಅನಿಸುತ್ತೆ. ನಿಂತ್ಕೊಂಡೇ ಇದ್ವಿ. ಎಷ್ಟು ಗಂಟೆ ತನಕ ಗೊತ್ತಾ? 9 ಗಂಟೆ ತನಕ ನಿಂತ್ಕೊಂಡೇ ಇದ್ವಿ. ಯಾಕೆ ಅಂದರೆ ದೇವರಿಗೆ ಏನೋ ಒಂದು ಮಹಾಮಂಗಳಾರತಿನೋ ಏನೋ ಆಗ್ತಾಯಿತ್ತು. ಸೊ ಆದ ಕಾರಣ ಇದು ಉಡುಪಿ ದೇವಸ್ಥಾನದ ಒಳಗಡೆ ಇರುವಂತಹ ಒಂದು ಕೊಳ, ಎಂತ ಹೇಳ್ತಾರೆ, ನಾವೆಲ್ಲ ಕೊಳ ಅಂತ ಹೇಳ್ತೀವಲ್ಲ, ಅದೇ ಕೊಳ. ಆ ಕೊಳದಲ್ಲಿ ಅವರೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ನೋಡೋದಕ್ಕೂ ಭಾಳ ಚೆನ್ನಾಗಿರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್. ಇದು ಆ್ಯಕ್ಚುಲಿ ಇದು ದೇವಸ್ಥಾನದ ಎಂಟ್ರೆನ್ಸು. ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಇದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ಸಿಂಪಲಾಗಿ ಒಂದು ವೀಡಿಯೋ ಮಾಡಿರೋದು ಅಷ್ಟೇ. ಇದು ಎಂಟ್ರೆನ್ಸ್ ಆಗಿತ್ತು. ನಮ್ಮವರೆಲ್ಲ ಆ ಕಡೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ದಾರೆ. ನಾವು ಶಾಪಿಂಗೆಲ್ಲ ಕಮ್ಮಿ ಮಾಡಲ್ಲ, ಏನಕ್ಕೆ ಮಾಡಬೇಕು ಅಂತ ನೋಡಿ ಇವರೆಲ್ಲ ಕೈ ತುಂಬ ಎತ್ಕೊಂಡು ಹೋಯ್ತಾವ್ರೆ. ಹಾಗೆ ಸ್ನೇಹಿತರೆ, ಇಲ್ಲಿಂದ ಒಂದು ವಾಕ್ ಮಾಡೋಣ ಉಡುಪಿಗೆ ಅಂತ ಹೇಳ್ಬಿಟ್ಟು ಬಂದೆ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ಬೇಕು. ಉಡುಪಿಲಿ ಈ ಗಲ್ಲಿಲಿ ಸುತ್ತೋದೇ ಒಂಥರ ಮಜಾ ಇದೆ ಕಣ್ರಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ವಿಶಾಲವಾದ ರೋಡು, ಆ ಕಡೆ ಈ ಕಡೆ ಅಂಗಡಿ, ಆ ಮನೆಗಳು, ಹಳೇ ಕಾಲದ ಬಿಲ್ಡಿಂಗು, ಇದೆಲ್ಲ ನೋಡಬೇಕು ಅಂತಂದರೆ ಉಡುಪಿಗೆ ಬರ್ಬೇಕೇನೋ ಅಂತ ಅನಿಸೋಷ್ಟು ಚೆನ್ನಾಗಿದೆ. ಹಾಗೆಯೇ ನಾವು ಕೂಡ ನೋಡೋಣ ಅಂತೇಳ್ಬಿಟ್ಟು ಹಾಗೆ ಸುಮ್ಮನೆ ಹೊರಗಡೆ ಬಂದ್ವಿ. ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇಲ್ಲಿ ತೇರೆಳೆಯುವಂತಹ ಒಂದು ಫಂಕ್ಷನ್ ಇದೆ, ಯಾವುದೋ ಜಾತ್ರೆನೋ ಏನೋ ನಡೆಯುತ್ತೆ ಅನಿಸುತ್ತೆ. ಹಾಗಾಗಿ ಇಲ್ಲಿದ್ದಂತಹ 2 ಚಿಕ್ಕದಾಗಿರುವಂತಹ ಒಂದು ತೇರು, ಇನ್ನೊಂದು ದೊಡ್ಡದಾಗಿರುವಂಥ ತೇರನ್ನ ಎರಡನ್ನೂ ಇಲ್ಲಿಂದ ಹೊರಗಡೆ ಎಳಿತಾ ಇದ್ರು. ಸೊ ಇದರಿಂದ ನಾವು ಕೂಡ ಭಾಗವಹಿಸೋಣ ಇದರಲ್ಲಿ ಅಂತ ಹೇಳ್ಬಿಟ್ಟು
ನಾನು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವಾಗ ನೋಡ್ತಾ ಇದ್ದೀರಲ್ಲ ಈ ತೇರನ್ನ ಹೊರಗಡೆ ತೆಗೆದು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗೊಂಡ್ವಿ. ಬಹಳ ಚೆನ್ನಾಗಿತ್ತು ನಿಜವಾಗಿಯೂ. ಇದನ್ನ ಅಲಂಕಾರ ಆದಮೇಲೆ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ನೋಡಿ ಕನಕನ ಕಿಂಡಿ ಎಂಟ್ರೆನ್ಸ್ ಇದು. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡ್ಕೊಂಬಿಟ್ಟು ಆ ಕಡೆ ಹೆಂಗೋ ಹೋಗಿದ್ದೆ. ಅದು ಈ ಸಲ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನೋಡಿ ಇಲ್ಲಿ ಚೆನ್ನಾಗಿದೆ. ಇದು ಕನಕನ ಕಿಂಡಿ ಗೊತ್ತಲ್ಲ, ಕನಕದಾಸರದ್ದು ಕತೆ, ಅದು ಇಲ್ಲಿದೆ ಈ ಕನಕನ ಕಿಂಡಿ. ಇದು ಸ್ನೇಹಿತರೆ ನಮ್ಮ ಒಂದು ಸೇವೆ ನಮ್ಮದು ಒಂದು ಆಗಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸ್ನೇಹಿತರೆಲ್ಲ ಇದನ್ನು ಅಲಂಕಾರ ಮಾಡಿದಾಗ ನಮಗೆ ಎಳೆಯೋಕೆ ಇಲ್ಲಿ ಜಾಗನೂ ಸಿಗೋಲ್ಲ, ಆಗೋದು ಇಲ್ಲ ಅನಿಸುತ್ತೆ, ಅಷ್ಟೊಂದು ಜನಸಂಖ್ಯೆ ಇರುತ್ತೆ. ಇದನ್ನಾದರೂ ಎಳೆಯೋಣ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇದರಿಂದ ನಮಗೆ ಸ್ವಲ್ಪ ದಯ ಪ್ರಾಪ್ತಿಯಾಗಲಿ, ಮಾಡುವಂಥ ಕೆಲಸ ಅದರಲ್ಲಿ ಒಳ್ಳೆಯದಾಗಲಿ, ನಮ್ಮ ವ್ಯೂವರ್ಸ್ಗೂ ಒಳ್ಳೆಯದಾಗಲಿ ಅಂತ ಇದರಲ್ಲಿ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ನಾನು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಭಾಗವಹಿಸಿ ಎಳೆದ್ವಿ. ಬಹಳ ಒಂಥರ ಚೆನ್ನಾಗಿತ್ತು ಇದು ಎಳೆಯೋದು ಕೂಡ. ಎಲ್ಲರೂ ಭಾಗವಹಿಸಿದ್ರು. ಅಲ್ಲಿ ಬಂದಂಥ ಪ್ರವಾಸಿಗರು ಕೂಡ ತುಂಬ ಜನ ಭಾಗವಹಿಸಿದ್ರು. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಣ. ನೋಡಿ ನಮ್ಮವರೆಲ್ಲ ಲೇಡಿ ಬಳಗ ಎಲ್ಲ ಎಳಿತಾ ಇದೆ. ಚಿಕ್ಕದನ್ನ ಲೇಡಿ ಬಳಗ, ದೊಡ್ಡದನ್ನ ಗಂಡಸರು ಬಳಗ ಎಳೆದು ಅಲ್ಲಿ ತಂದ್ಬಿಟ್ಟು ನಿಲ್ಲಿಸ್ತೀವಿ. ಅಲ್ಲಿ ನಿಲ್ಲಿಸಿದ್ರೆ ಅವರು ಅದನ್ನು ಹಂಗೆ ಇಟ್ಬಿಟ್ಟು ಪೂಜೆ ಮಾಡಿ ಅಲಂಕಾರ ಮಾಡಿ ಆಮೇಲೆ ದೇವ್ರನ್ನ ಕೂರಿಸ್ಕೊಂಡು ಎಳಿತಾರೆ. ನಾವು ಹೋದಾಗ ಕೂಡ ಭಾಳ ಚೆನ್ನಾಗಿತ್ತು. ನೋಡ್ತಿರಲ್ಲ ವಾತಾವರಣ ಕೂಡ ಹಾಗೆ ಇತ್ತು. ಇದು ಬೆಳಗಿನ ಸಮಯ, ನಿಮ್ಗೆ ಅಷ್ಟೊಂದು ಬಿಸಿಲಿಲ್ಲ, ಮಳೆನಿಲ್ಲ, ಎಲ್ಲ ಒಂಥರ ಚೆನ್ನಾಗಿತ್ತು. ನಾವು ಹೋಗಿದ್ದು ಆ ಟೈಮಲ್ಲಿ ಭಾಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತು ನಮಗಂತೂ. ನೋಡಿದ್ರಲ್ಲ ಇವೆರಡು. ಇಲ್ಲಿಂದ ನಾವು ನಮ್ಮ ಪಾಡಿಗೆ ನಾವು ಹೊರಡೋಣ ಅಂತೇಳ್ಬಿಟ್ಟು ನಾವು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿಂದ ಹೊರಟು ಹೋಗೋಕ್ಕೂ ಮುಂಚೆ ಮತ್ತಿನ್ನೊಂದ್ಸಲ ಶಾಪಿಂಗ್ ಮಾಡಿದ್ವಿ ಸ್ನೇಹಿತರೆ. ಈ ಶಾಪಿಂಗ್ ಅನ್ನೋದು ನಮ್ಮ ನಾಟ್ಯ ಮಯೂರಿ ಹೇಳ್ತಿದ್ದಾರೆ ಕೇಳಿ, ಇಲ್ಲಿ ಮ್ಯಾಂಡೇಟ್ರಿ ಅಂತೆ ಅದು. ಗೊತ್ತಾಯ್ತಲ್ಲ, ಮಾಡಲೇಬೇಕು, ಎಲ್ಲೋದ್ರೂ ಮಾಡಲೇಬೇಕು. ನಾವು ಮಾಡೋಕ್ಕಾಗಲ್ಲ, ಲೇಡೀಸ್ ಅಂತೂ ಮಾಡಲೇಬೇಕು. ಎಲ್ಲರೂ ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಈ ಶ್ರೀಕೃಷ್ಣನ ಪರಮಾತ್ಮನ ಒಂದು ಆಶೀರ್ವಾದ ಪಡ್ಕೊಂಡು ಮುಂದಿನ ಕಾರ್ಯಕ್ರಮ ಏನು ಅಂತಂದರೆ ನೀವೇ ನೋಡ್ತೀರಾ. ಆ ವಿಡಿಯೋ ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕು ಕಮೆಂಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಬನ್ನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂಥರ ಚೆನ್ನಾಗಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿರುವಂಥದ್ದು. ನೋಡೋಣ ಬನ್ನಿ. ಧನ್ಯವಾದಗಳು.